5 ಗಂಟೆಗೆ ಹೇಳ್ತೀರಾ, ಆಮೇಲೆ ಫ್ರೆಶಪ್ ಆಗಿ ಟಿಫನ್ ಮಾಡ್ತೀರಾ, ಆಮೇಲೆ 9 ಗಂಟೆಗೆ ಇಂಗ್ಲೀಷ್ ಕ್ಲಾಸು, ಮಧ್ಯಾಹ್ನವರೆಗೆ ಇರುತ್ತೆ. ಆಮೇಲೆ ಸಾಯಂಕಾಲ ಫ್ರೆಂಡ್ ಜೊತೆ ಮಾತಾಡ್ತೀರಾ, 9 ಗಂಟೆಗೆ ಫೋನ್ ಮಾತಾಡಿ ಮಲ್ಕೋತೀರಾ. ಇದು ನಿಮ್ಮ ಡೈಲಿ ರುಟೀನ್. ಆಮೇಲೆ ಕರೆಕ್ಟ್? ಕರೆಕ್ಟ್. ನೀವು ಹೇಳಿರೋದೆಲ್ಲ ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಇದ್ರ ಬಗ್ಗೆ ನೀವು ನಮ್ಮ ದೇಶದ ಬಗ್ಗೆ ತಿಳ್ಕೊಂಡಿದ್ರೆ ಸ್ವಲ್ಪ ನಮ್ಮ ದೇಶ ಆದರೂ ಮುಂದುವರಿತಿತ್ತು. 1968ರಲ್ಲಿ ಏನಾಗಿದೆ ನಿಮಗೆ ಗೊತ್ತಾ? ಫೆಬ್ರವರಿ 14 ಏನಾಗಿತ್ತು ಗೊತ್ತಾ ನಿಮಗೆ? 68 ವರ್ಷದ ಹಿಂದ್ಗಡೆ ಗೊತ್ತಿಲ್ಲ, ನೀವೆಲ್ಲ ನೋಡೋಣ. ರಾಜ್ಗುರು, ಯಾಕೆ, ಏನಾಯ್ತು? ನಿಮಗೆ ವಿಷಯ ಗೊತ್ತಾ? ಏನು ಹೇಳು. ಆ ಬ್ರಿಟಿಷ್ ನಾಯಿಗಳು ಪಾರ್ಲಿಮೆಂಟ್ ಹೌಸ್ ಅಲ್ಲಿ ಸಭೆ ಸೇರುತ್ತಿದ್ದಾರೆ. ಹಾಗಾದ್ರೆ ಇದೇ ಸರಿಯಾದ ಸಮಯ. ನಾವು ನಮ್ಮ ಬಾಂಬ್ಗಳನ್ನು ಇವತ್ತು ರಾತ್ರಿ ಸಿದ್ಧಪಡಿಸಿ ನಾಳೆ ಒಳಗೆ ಬ್ರಿಟಿಷ್ ಅನ್ನೋ ಹೆಸರೇ ಇರಬಾರ್ದು ನಮ್ಮ ಇಂಡಿಯಾ. ನನ್ನ ರಕ್ತ ಕುದಿಯುತ್ತಿದೆ, ನನ್ನ ಮಕ್ಕಳಿಗೆ ಹೊಡಿಬೇಕು ಬ್ರಿಟಿಷರಿಗೆ. ಹಾಗಾದ್ರೆ ಕೈ ಜೋಡಿಸಿ. ಇದೇ ಸರಿಯಾದ ಸಮಯ ನಮ್ಮ ಭಾರತವನ್ನು ಉಳಿಸೋಕೆ. ನಡೀರಿ. ನಾವು ತುಂಬಾ ಎಚ್ಚರ ವಹಿಸೋಣ, ನಮ್ಮ ದೇಶವನ್ನು ರಕ್ಷಿಸಿ ಬಿಡೋಣ ಈ ಸಾರಿ. ಹೌದು ಭಗತ್ ರಾಜ್ಗುರು, ಇದ್ರೆ ನಾವಿರಬೇಕು ಇಲ್ಲ ಬ್ರಿಟಿಷರು ಇರಬೇಕು. ಈ ದೇಶಕ್ಕಾಗಿ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಈ ದೇಶವನ್ನು ಉಳಿಸಬೇಕು, ಈ ದೇಶವನ್ನು ಸ್ವತಂತ್ರಗೊಳಿಸಬೇಕು. ಬದುಕಿದರೆ ಸ್ವತಂತ್ರವಾಗಿ ಬದುಕೋಣ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು, ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು. ಗಂಡು ಮಾಡದ ದಂಡು ಬಂಡಾಯವೆತ್ತಿದೆ ನುಂಡು, ಗಂಡು ಮಾಡದ ದಂಡು ಬಂಡಾಯವೆತ್ತಿದೆ ನುಂಡು. ಕಾಡು ಮೇಡನು ಅಲೆದು ಕಟ್ಟುಪಾಡನು ಮುರಿದು, ಕಾಡು ಮೇಡನು ಅಲೆದು ಕಟ್ಟುಪಾಡನು ಮುರಿದು. ಫಿರಂಗಿ ಗುಂಡರ ರುಂಡವ ಕಡಿಯಲು ಶಸ್ತ್ರಧಾರಿ ಸಂಧಿಯಾಗಿ ನುಂಗಿದೆ ನೋಡು. ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು, ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು. ಬೇಟೆಗಾರರ ಬೇಟೆಯಾಡೋ ರಣ ಬೇಟೆಗಾರ ಬಂದ. ಸಿಡಿಲ ಬಲವ ತಡೆಯೋ ಬಾರೋ ಸರದಾರ, ಕುಸಿದ ಜೀವನ ಬಿಸಿಲ ಕಾಯೋ ಸರದಾರ. ಭಕ್ತಿ ಉಯ್ಯೋ ವ್ಯಕ್ತಿಯಂತೆ ನೀವಾ. ಸುಳ್ಳ ಸುತ್ತ ನಾಲಿಗೆ ನಿನ್ನ ಸೀಳುವ ರೋಷ ಉಕ್ಕಿದೆ. ಕಂಡಲ್ಲೆಲ್ಲ ಖಂಡಿಸೋ ನಿನ್ನ ಕಂಡರೆ ರಕ್ತ ಕುದಿದಿದೆ. ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ ಎಲ್ಲ ಹತ್ತಿ ಉರಿದ ಮೇಲೂ ಹೊಗೆಯಾಗೋ ಆಸೆಯಂತೆ. ಹದ್ದು ಮೀರಿ ಮಾತಾಡೋ ಮನುಜನಲ್ಲಿ ಮನಸ್ಸಿಲ್ಲ. ಸಾವು ಸೆರೆಗೆ ಸಿಕ್ಕಾಗ ನಿನ್ನ ನೆರಳ ಉಳಿಸೋಲ್ಲ. ಕಟ್ಟು ಕತೆಗೆ ಕಿವಿ ಕೊಡುವ ಏನು ನಿಮ್ಮ ಸಮಸ್ಯೆ? ನಮ್ಮ ದೇಶದ ಹೋರಾಟಗಾರರಂತಹ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ನೀವು ಬಿಡಲೇಬೇಕು. ಬಿಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡುತ್ತೇವೆ. ಕೆಂಪು ಕೊಚ್ಚಿಗೆ ನಮ್ಮ ಸುಖದೇವ್, ರಾಜ್ಗುರು ಮತ್ತೆ ಭಗತ್ ಸಿಂಗ್ ಅವರನ್ನು ಬಿಡಲಿಲ್ಲಂದ್ರೆ ನಿಮ್ಮ ರುಂಡವನ್ನು ಚಂಡಾಡಿ ನಮ್ಮ ಕಾಲುಗಳಲ್ಲಿ ದುಡ್ಡು ಕೊಡುವೆ. ಇದು ಎಚ್ಚರ. ಲಾರ್ಡ್ ಲಾರ್ಡ್
ಆ 3 ಜನರು ಸಿಕ್ಕಿದ್ದಾರೆ. ಜನರೆಲ್ಲರೂ ದಂಗೆ ಏಳುತ್ತಿದ್ದಾರೆ. ಹಾಗಾದರೆ ಯಾವ ರೀತಿಯ ಕಾರ್ಯಾಚರಣೆ ಕೈಗೊಳ್ಳಬೇಕು? ಮಾಲ ಅವರನ್ನು ಮಾರ್ಚ್ 23ಕ್ಕೆ ಗಲ್ಲಿಗೇರಿಸುವ ಬದಲು ನಾಳೆ ಅಂದರೆ ಫೆಬ್ರವರಿ 14ಕ್ಕೆ ಗಲ್ಲಿಗೇರಿಸಬಹುದಲ್ಲವೇ? ಯಾರಿಗೂ ಕೂಡ ಗೊತ್ತಾಗುತ್ತಿಲ್ಲ. ಓಕೆ, ಹಾಗಾದರೆ ಈ ವಿಷಯವನ್ನು ಗುಟ್ಟಾಗಿ ಇಡಬೇಕು ಹಾಗೂ ಆ 3 ಮೂರ್ಖರಿಗೆ ಫಸ್ಟ್ ತಿಳಿಸಿ. ಓಕೆ ಆ 3 ಎಳೆದುಕೊಂಡು ಬನ್ನಿ. ನೋಡ ನನ್ನ ಮಗನೇ, ಉಳಿಸೋದಿಲ್ಲ ಬ್ರಿಟಿಷರ್ನ. ಕೊನೆಯ ಆಸೆ ಏನು? ಬಹುಶಃ ನಮ್ಮ ಕೊನೆಯ ಮತ್ತು ಮೊದಲ ಆಸೆಯನ್ನು ನೀವು ಪೂರೈಸಲು ಆಗುವುದಿಲ್ಲ. ನಿಮಗೆ ಸಾಧ್ಯವಾದರೆ ನಮ್ಮ ಕೈಗಳನ್ನು ಬಿಚ್ಚಿ ನಾವು ಒಬ್ಬರಿಗೊಬ್ಬರು ಅಪ್ಪಿಕೊಳ್ಳುತ್ತೇವೆ. ಅವರ ಕೈಗಳನ್ನು ಬಿಚ್ಚಿ. ನಮ್ಮ ದೇಶಕ್ಕೋಸ್ಕರ ನಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಲು ನಾವು ಸಿದ್ಧರಿದ್ದೇವೆ. ನಮ್ಮ ಹಿಂದೆ ಬೇಕಾದಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಅವರು ನಿಮ್ಮನ್ನು ಬಿಡುವುದಿಲ್ಲ. ಕೆಂಪು ಮೋತಿಯ ಕುನ್ನಿಗಳೇ, ಜಿಂದಾಬಾದ್ ಇನ್ಕಿಲಾಬ್, ಜಿಂದಾಬಾದ್ ಇನ್ಕಿಲಾಬ್, ಜಿಂದಾಬಾದ್ ಇನ್ಕಿಲಾಬ್, ಜಿಂದಾಬಾದ್ ಇನ್ಕಿಲಾಬ್, ಜಿಂದಾಬಾದ್. Hang them immediately. ಜಿಂದಾಬಾದ್. ಹೇ ಕೆಂಪು ಮೂತಿಯ ಕುನ್ನಿಗಳೇ, ನಿಮ್ಮ ಈ ದಬ್ಬಾಳಿಕೆಯನ್ನು, ಈ ಮೋಸಗಾರಿಕೆಯನ್ನು ತಡೆಯಲು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸಿದ್ಧರಾಗಿದ್ದಾರೆ. ನಿಮ್ಮನ್ನು ಸೆದೆ ಬಡಿಯಲು ಬಂದೇ ಬರುತ್ತಾರೆ. जिंदाबाद इनकलाब, 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 इनकलाब, जिंदाबाद इनकलाब. ನೀವು ಓದಿದ್ದು DMA ಪಾಲಿಟೆಕ್ನಿಕ್ E&C ಡಿಪಾರ್ಟ್ಮೆಂಟ್. ಆರ್ ಯು ರೈಟ್? ರೈಟ್. ಹೇಳಿ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕನೆಕ್ಟ್ ಮಾಡಿದಾರಲ್ಲ ನನ್ನ ಬಗ್ಗೆ. ಇವತ್ತೇನಾಯ್ತು ಗೊತ್ತಾ ನಿಮಗೆ? ಗೊತ್ತಿಲ್ಲ ರೀ, ನೀವೇ ಹೇಳಿ. ಅಟೆನ್ಷನ್. ನಿಮಗೆ ಒಂದು ಕೆಲಸ ಕೊಡುತ್ತೇನೆ. ಆ ಕೆಲಸ ಮುಗಿಸಿ ಬಂದ ಮೇಲೆ ನೀವು ರಜೆಗೆ ಹೋಗ್ತಿರಲ್ಲ, ಅಲ್ಲಿ ಏನೇನು ಅನುಭವಿಸ್ತೀರ ಇಲ್ಲಿ ಬಂದು ಶೇರ್ ಮಾಡಿಕೊಳ್ಳಿ. ಸ್ನೇಹಿತರೆ, ನನ್ನ ಮುಂದೆ ರಜೆಯನ್ನು ಹೇಗೆ ಬಳಸಿಕೊಳ್ಳುತ್ತೇನೆ ಅನ್ನೋದು ಹೇಳುತ್ತೇನೆ. ನಾನು ಈ ಕೆಲಸ ಮುಗಿಸಿದ ನಂತರ ನಾನು ಊರಿಗೆ ಹೋಗುತ್ತೇನೆ ಅಂತ ಅಂದುಕೊಂಡಿರಲಿಲ್ಲ. ಇವಾಗ ನಮ್ಮ ಸಾಹೇಬರು ಹೇಳಿದ್ದಾರೆ ಈ ಕೆಲಸ ಮುಗಿಸಿದ ತಕ್ಷಣ 1 ತಿಂಗಳು ಊರಿಗೆ ಹೋಗ್ಬೇಕಂತ.
ನನಗೆ ಈಗ ತುಂಬ ಖುಷಿಯಾಗುತ್ತಿದೆ. ನಮ್ಮ ದೇಶಕ್ಕಾಗಿ ಮತ್ತಷ್ಟು ಹೆಚ್ಚಿನ ಉತ್ಸಾಹದಿಂದ ಸೇವೆ ಮಾಡಿ ನಾನು ಊರಿಗೆ ಹೋಗಿ ನಮ್ಮ ತಂದೆ ತಾಯಿ ಜೊತೆ ನಮ್ಮ ಸಂಬಂಧಿಕರ ಜೊತೆ ಸಮಯವನ್ನು ಕಳೆಯಲು ಬಯಸುತ್ತೇನೆ. ಮೈ ಡಿಯರ್ ಸೋಲ್ಜರ್ಸ್, ನಾಳೆ ನನ್ನ ಕೆಲಸ ಮುಗಿದ ಮೇಲೆ ನನ್ನ ಮಗುವನ್ನು ನೋಡಲು ಹೋಗುತ್ತೇನೆ. ನನಗೆ ತುಂಬ ಖುಷಿಯಾಗುತ್ತಿದೆ, ಯಾಕಂದರೆ ನನ್ನ ಮಗುವನ್ನು ನೋಡಿ 10 ವರ್ಷಗಳಾಯಿತು. ಈಗ ನೋಡಲು ಹೋಗುತ್ತಿದ್ದೇನೆ, ತುಂಬ ಖುಷಿಯಾಗುತ್ತಿದೆ. ಮೈ ಡಿಯರ್ ಸೋಲ್ಜರ್ಸ್, ನನಗೆ ಭಾಳ ಖುಷಿ ಆಗ್ತಿದೆ, ಯಾಕೆಂದರೆ ಈ 1 ತಿಂಗಳ ಕೆಲಸವನ್ನು ಮುಗಿಸಿಕೊಂಡು ನಾನು ಮನೆಗೆ ಹೋಗ್ತಿದ್ದೇನೆ. ನನ್ನ ಮಗು 15 ದಿನಗಳಾಯಿತು ನನ್ನ ಮಗು ಹುಟ್ಟಿ. ಭಾಳ ಹೆಮ್ಮೆ ಆಗುತ್ತಿದೆ ನನಗೆ. ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ, ಯಾಕೆಂದರೆ ನಾವು ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋದರಿಂದ ನಮ್ಮ ಇಂಡಿಯಾ ಜನರು ತುಂಬ ಹ್ಯಾಪಿಯಾಗಿದ್ದಾರೆ. ನನಗೆ 1 ತಿಂಗಳ ಕಾಲ ರಜೆ ಇದೆ. ನಾನು ರಜೆಗೆ ಊರಿಗೆ ಹೋಗುತ್ತೇನೆ ಮತ್ತು ನನ್ನ ಫ್ಯಾಮಿಲಿಯನ್ನು ನೋಡಿ ಮತ್ತೆ ರಿಟರ್ನ್ ನಾನು ಇಲ್ಲಿಗೆ ಬಂದೇ ಬರುತ್ತೇನೆ. ಥ್ಯಾಂಕ್ ಯು. ನಾನು ಈ ರಜೆ ಮುಗಿದ ಮೇಲೆ ನನ್ನ ಮದುವೆ ಇದೆ 15 ದಿನ ಬಿಟ್ಟು. ಸೊ ಆ ಮದುವೆಗಾಗಿ ಕಾತರದಿಂದ ಕಾಯ್ತಾ ಇದ್ದೇನೆ. ಸೊ ನಾನು ಮದುವೆಗೆ ಹೋಗ್ತಾ ಇದ್ದೇನೆ. ಇಷ್ಟೇ ಹೇಳಿ ಥ್ಯಾಂಕ್ ಯು. ಮೈ ಡಿಯರ್ ಸೋಲ್ಜರ್ಸ್, 1 ವರ್ಷ ಆದಮೇಲೆ ಊರಿಗೆ ಹೋಗ್ತಾ ಇದ್ದೀನಿ. ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ನನ್ನ ಬಾಲ್ಯ ಸ್ನೇಹಿತರನ್ನು ಮೀಟ್ ಮಾಡಬೇಕು ಅನಿಸ್ತಾ ಇದೆ. ಐ ಆಮ್ ಫುಲ್ ಹ್ಯಾಪಿ. ಹಾಯ್ ಮೈ ಡಿಯರ್ ಸೋಲ್ಜರ್ಸ್, ನಾನು ಇವತ್ತು ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಆಫ್ ಕಮಾಂಡರ್ 1 ತಿಂಗಳು ಲೀವ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಆಫ್ 2 ಇಯರ್ಸ್ ಆಯಿತು ನಾವು ಊರಿಗೆ ಹೋಗಿದ ಮೇಲೆ ನಮ್ಮ ಅಮ್ಮನ ನೋಡ್ಬೇಕಂತ ತುಂಬ ಆಸೆ ಆಯ್ತಿದೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಮೈ ಡಿಯರ್ ಸೋಲ್ಜರ್ಸ್, ನಾನು 2 ವರ್ಷ ಆದ ಮೇಲೆ ನಮ್ಮ ಊರಿಗೆ ಹೋಗ್ತಿದ್ದೇನೆ. ನನಗೆ ಭಾಳ ಖುಷಿಯಾಗಿದೆ. ನನಗೆ ಈ ಸದ್ಯದಲ್ಲಿ ಎಂಗೇಜ್ಮೆಂಟ್ ಆಗಿದೆ, ಅದರಿಂದ ನನಗೆ ಭಾಳ ಹ್ಯಾಪಿ ಆಗಿದೆ. ಥ್ಯಾಂಕ್ ಯು. ಬಾಯ್. ಹಾಯ್ ಮೈ ಡಿಯರ್ ಸೋಲ್ಜರ್ಸ್, ಐ ವಾಂಟ್ ಟು ಟೆಲ್ 1 ಥಿಂಗ್. ನಾನು 2 ವರ್ಷ ಆದ್ದು ಇನ್ನಾದರೂ ಊರಿಗೆ ಹೋಗಿಲ್ಲ. ಸೊ ನಾನು ಊರಿಗೆ ಹೋಗ್ತಾ ಇದ್ದೀನಿ. ನನಗೆ ನನ್ನ ತಂದೆ ತಾಯಿ ಅಂದರೆ ಭಾಳ ಇಷ್ಟ. ನಾ 2 ವರ್ಷದಿಂದ ಅವ್ರನ್ನ ನೋಡಿಲ್ಲ. ಸೊ ನಾ 2 ವರ್ಷ ಆದಮೇಲೆ ಹೋಗ್ತಾ ಇದ್ದೀನಿ. ನನಗೆ ಭಾಳ ಖುಷಿ ಆಗ್ತಾ ಇದೆ. ನನ್ನ ತಂದೆ ತಾಯಿನ ನಾನು ನೋಡ್ತಾ ಇದ್ದೀನಿ. ಬಸ್ಸುಗಳು ಸಿದ್ಧವಾಗಿವೆ, ಎಲ್ಲರೂ ಹೋಗಿ ಹತ್ತಿಕೊಳ್ಳಿ ಬೇಗ. ಅಟೆನ್ಷನ್. Right hand soldiers, go by single line. ಗಡಿಯ ಕಾಯುವ ಸಿಡಿಲ ಮರಿಗಳೇ, ತ್ಯಾಗ ಬಲಿದಾನ ಮುಗುಟ ಮಣಿಗಳೇ, ಯಾವ ಹಳ್ಳಿಯೋ ಯಾರ ಬಳ್ಳಿಯೋ ನಾಡ ಬೆಳಗುವ ಭುವನ ಗಲಿಗಳೇ,
ಎಂದು ಮುಂದೆ ನಾವು ನಿಮ್ಮಂಥ ಹುಡುಗರು ಲವ್ ಗಿವ್ ಅಂತ ಜೀವನ ಹಾಳು ಮಾಡ್ಕೊತಿದ್ದೀರಾ. ಫೆಬ್ರವರಿ 14ಗೆ ಯುದ್ಧ ನಡೆದಿದೆ ಗೊತ್ತಾ, ಬಾಂಬ್ ಬ್ಲಾಸ್ಟ್ ಆಗಿದೆ ಗೊತ್ತಾ. ಆ ಟೈಮಲ್ಲಿ 60,000 ಜನ ಹುಡುಗರು ಪಬ್ಜಿ ಆಡ್ತಿದ್ರು. ಆ ಪಬ್ಜಿ ಮೇಲೆ ತೋರಿಸೋ ಇಂಟ್ರೆಸ್ಟ್ನ ಅದೇ ಬಾರ್ಡರ್ ಮೇಲೆ ತೋರಿಸಿದ್ರೆ ಪಾಕಿಸ್ತಾನನೇ ಎತ್ಕೊಂಡ್ಬರ್ಬೋದಾಗಿತ್ತು. ಈ ಮೂವಿ ಮಾಡಿದ ನಾವು ಉದ್ದೇಶ ಏನಂದರೆ, ನಮ್ಮ ಭಾರತ ದೇಶದಲ್ಲಿ ಸೈನಿಕರಿಗೆ ಇದೆ ಅವಕಾಶನೇ ಇರೋದಿಲ್ಲ, ಎಲ್ಲ ಪರ್ಮಿಷನ್ ತಗೋಬೇಕಾಗತ್ತೆ. ಸೊ ನಾ ಕೇಳುವುದೇನೆಂದರೆ, ಯಾವುದೇ ಕೆಲಸ ಈ ಸೈನಿಕರಿಗೆ ಪರ್ಮಿಷನ್ ತಗೊಳ್ಳುವಂಥ ಕೆಲಸ ಒಂದು ಆಗಬಾರ್ದು. ಅವರಿಗೆ ಫುಲ್ ಪರ್ಮಿಷನ್ ಇರಲಿ, ಏನು ಬೇಕಾದರೂ ಅವ್ರು ಮಾಡಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ನಾವು ಒಂದು ಸ್ವಲ್ಪ ಚಿಕ್ಕ ಪ್ರಯತ್ನ ಮಾಡಿದ್ದೇವೆ. ಈ ಪ್ರಯತ್ನಕ್ಕೆ ಫಲ ಸಿಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾವು ಈ ವಿಡಿಯೋವನ್ನು ಮಾಡೋ ಉದ್ದೇಶವೇನೆಂದರೆ, ಆ ಫೆಬ್ರವರಿ 14 68 ವರ್ಷದ ಹಿಂದೆ ಏನಾಯಿತು, ಭಗತ್ ಸಿಂಗ್ ಅವ್ರನ್ನ ನೇಣಿಗೆ ಏರಿಸಿದ್ರು, ಮೋಸದಿಂದ ಕೊಂದರು. ಈ 14ಕ್ಕೆ ನಮ್ಮ ಸೈನಿಕರನ್ನ ಮೋಸದಿಂದ ಕೊಂದರು ಆ ಉಗ್ರಗಾಮಿಗಳು. ನಾವು ಯುವಕರು ಏನು ಮಾಡ್ತಿದ್ದಾರೆ ಅಂದರೆ, 60,000 ಯುವಕರು ಆ ಬಾಂಬ್ ಬ್ಲಾಸ್ಟ್ ಆದ ಸಮಯದಲ್ಲಿ 60,000 ಯುವಕರು ಪಬ್ಜಿ ಆಡ್ತಿದ್ದಾರೆ. ಅದೇ 60,000 ಯುವಕರು ಬಾರ್ಡರಲ್ಲಿದ್ದರೆ ಇಷ್ಟೊತ್ತಿಗೆ ಪಾಕಿಸ್ತಾನವನ್ನು ನಾವು ಕೊಂಡೊಯ್ಯಬಹುದಿತ್ತು. ಹಾಗಾಗಿ ನಾವು ನಮ್ಮ ಸೈನಿಕರ ಭಾವನೆಗಳನ್ನು ವ್ಯಕ್ತಪಡಿಸಲು ಪ್ರಯತ್ನ ಮಾಡಿದ್ದೇವೆ. ಹಾಗಾಗಿ ನಮ್ಮ ಪಾಲಿಟಿಷಿಯನ್ಸು ಅದರ ಬಗ್ಗೆ ಸ್ವಲ್ಪ ನ್ಯಾಯವನ್ನು ಕೊಡಿಸಬೇಕು. ನಮ್ಮ ಸೈನಿಕರು ತುಂಬಿದ ಹೃದಯದಿಂದ ನಮ್ಮನ್ನು ಎಲ್ಲ ರಕ್ಷಣೆ ಮಾಡುತ್ತಿದ್ದಾರೆ. ಒಬ್ಬೊಬ್ಬ ಸೈನಿಕರು, ಒಬ್ಬೊಬ್ಬ ವ್ಯಕ್ತಿಯು ಒಂದೊಂದು ತರಹ ಭಾವುಕತೆಯನ್ನು ಹೊಂದಿದ್ದಾರೆ. ಅದೆಲ್ಲ ಬರೆತು ನಮ್ಮ ದೇಶಕ್ಕಾಗಿ ಸೈನ್ಯಕ್ಕಾಗಿ ದುಡಿಯುತ್ತಿದ್ದಾರೆ. ಕೆಲವೊಂದು ಪೊಲಿಟಿಷಿಯನ್ಸ್ ಹೇಳುತ್ತಾರೆ, ನಮ್ಮ ಸೈನಿಕರು ಹಣಕ್ಕಾಗಿ ದುಡಿಯುತ್ತಿದ್ದಾರೆ. ನಮಗೆ ಹಣ ಬೇಡ ಸ್ವಾಮಿ, ನಮಗೆ ಒಂದು ಹೊತ್ತು ಊಟ, ಕೈಯಲ್ಲಿ ಗನ್ನು ಬೇಡ, ಏನು ಬೇಡ. ನಮ್ಮನ್ನು ಬಿಟ್ಟರೆ ನಾವೇ ಹೋಗಿ ಯುವ ಜನತೆನೇ ಆ ಪಾಕಿಸ್ತಾನವನ್ನು ಹೊಡೆದು ಉಳಿಸಿ ಟೆರರಿಸ್ಟನ್ನು ನೇಮೇ ಇಲ್ಲದಂಗೆ ಮಾಡ್ತೇವೆ. ಹೀಗಾಗಿ ನಾವು ನಮಗಾಗಿ ಒಂದು ಚಾನ್ಸ್ ಕೊಡಿ. ಇನ್ನೊಂದು ಹೇಳಬೇಕಂದ್ರೆ, ನಮ್ಮ ಪೊಲಿಟಿಷಿಯನ್ಸ್ ಅವರವರ ಮಧ್ಯೆ ಗುದ್ದಾಡುವುದನ್ನು ಬಿಟ್ಟು ಎಲ್ಲರೂ ದೇಶಕ್ಕಾಗಿ ಒಂದುಗೂಡಬೇಕು. ಅವರು ನಮ್ಮ ದೇಶವನ್ನು ಬಲಾಢ್ಯಗೊಳಿಸಬೇಕು. ಇದೇ ನನ್ನ ಮನವಿ. ಮೈ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ಮಾಡೋ ಉದ್ದೇಶವೇನೆಂದರೆ, ನಮ್ಮ ಸೋಲ್ಜರ್ಸ್ಗೆ ನ್ಯಾಯ ಸಿಗ್ತಾ ಇಲ್ಲ. ಯಾಕಂದರೆ ಅವರು ತಮ್ಮ ಫ್ಯಾಮಿಲಿಯನ್ನು ಬಿಟ್ಟು, ತಮ್ಮ ಸ್ನೇಹವನ್ನು ಬಿಟ್ಟು, ತಮ್ಮ ಊರನ್ನು ಬಿಟ್ಟು ದೇಶಕ್ಕಾಗಿ ಹೋರಾಡ್ತಿರ್ತಾರೆ. ಅಂಥವರಿಗೆ ಮೊನ್ನೆ ಉಗ್ರಗಾಮಿಗಳು ಬಾಂಬನ್ನು ಹಾಕಿ 48 ಜನ ನಮ್ಮ ಸೈನಿಕರು ಸತ್ತು ಹೋದರು. ಅವ್ರಿಗೆ ಇದುವರೆಗಾದರೂ ನ್ಯಾಯ ಸಿಕ್ಕಿಲ್ಲ. ಅವರು ಸೋಲ್ಜರ್ಸ್ ಹೇಳ್ತಾರೆ, ನಮ್ಮ ದೇಹಕ್ಕೆ ಗಾಯವಾದರೂ ಚಿಂತವಿಲ್ಲ, ನಾವು ದೇಶಕ್ಕಾಗಿ ಪ್ರಾಣವನ್ನು ಕೊಡಲು ಸಿದ್ಧವೆಂದು ಹೇಳ್ತಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಅವರ ಆಸೆ ಆಕಾಂಕ್ಷೆಗಳನ್ನು ತಿಳಿಸಿದ್ದೇವೆ. ಯಾವ ರೀತಿ ಅವರಲ್ಲಿ ಆಸೆ ಆಕಾಂಕ್ಷೆಗಳು ಇರ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಂದು ಸಣ್ಣ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೇವೆ. ಈ ನಮ್ಮ ದೇಶದಲ್ಲಿ, ನಮ್ಮ ವಿಶ್ವದಲ್ಲಿ ಅತಿ ಹೆಚ್ಚು ಯುವಕರನ್ನು ಹೊಂದಿದ ದೇಶವಿದು. ಆದರೆ ಯುವಕರು ಯಾವ ದೇಶಕ್ಕಾಗಿ ಏನೂ ಮಾಡುತ್ತಿಲ್ಲ. ತಾವು ಒಂದು ಗೇಮನ್ನು ಆಟವನ್ನು ಆಡುತ್ತಾ ತಮ್ಮ ಲೈಫನ್ನು ವೇಸ್ಟ್ ಮಾಡ್ತಿದ್ದಾರೆ. ಈ ವಿಡಿಯೋ ಹೇಳುತ್ತೆ, ದೇಶಕ್ಕಾಗಿ ದುಡಿಯಿರಿ, ಈ ದೇಶವನ್ನು ಉಳಿಸಿ. ಇಲ್ಲಾಂದರೆ ಈ ಥರ ಪಾಕಿಸ್ತಾನವೋ ಚೀನಾವೋ ಯಾವುದೋ ಆಗಿ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಂದರೆ ಇದನ್ನು ಮಾಡಲು ಬಿಟ್ಟು ದೇಶಕ್ಕಾಗಿ ದುಡಿಯಿರಿ ಎಂದು ನಾನು ಹೇಳುತ್ತೇನೆ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾವು ಈ ಒಂದು ವಿಡಿಯೋವನ್ನು ಮಾಡಿರುವಂಥ ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ರಕ್ಷಣೆಯನ್ನು ಸೈನಿಕರು ಮಾಡ್ತಾ ಇದ್ದಾರೆ. ಈ ಒಂದು ವಿಡಿಯೋ ಯಾವಾಗ ಮಾಡಿದಪ್ಪ ಅಂತ ಕೇಳಿದರೆ, ಇವಾಗ ನಾವು ಆರ್ಮಿಗೆ ಕೆಲವೊಬ್ಬರಿಗೂ ದೇಶಪ್ರೇಮ ಅನ್ನೋದು ಎಲ್ಲ ಕರ್ನಾಟಕ ಜನತೆ ಇರ್ಬೋದು, ಇಡೀ ಭಾರತ ಜನತೆಗೆ ಇರ್ಬೋದು, ಎಲ್ಲರಿಗೂ ಇದೆ. ಆದರೆ ಇವಾಗ ಆರ್ಮಿ ಕಮಿಟಿ ಏನು ಮಾಡ್ತಾಯಿದೆ, ಪ್ರತಿಯೊಂದು ಆ್ಯಂಗಲ್ನಿಂದ ಚೆಕ್ ಮಾಡ್ತಾರೆ. ಇವಾಗ ಹೈಟ್ ಕೂಡ ಚೆಕ್ ಮಾಡ್ತಾರೆ, ವೇಟ್ ಕೂಡ ಚೆಕ್ ಮಾಡ್ತಾರೆ, ಚೆಸ್ಟ್ ಚೆಕ್ ಮಾಡ್ತಾರೆ. ಒಂದು ಕೂಡ ಬರಲಿಲ್ಲ, 1 ಇಂಚ್ ಕೂಡ ಹೈಟ್ ಬರಲಿಲ್ಲ ಅಂದರೆ ಅವ್ರನ್ನ ತೆಗೆದು ಹಾಕ್ಬಿಡ್ತಾರೆ. ಅದೇ ಇವಾಗ ಮೊನ್ನೆ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು. ಅದರಲ್ಲಿ 48 ಸಮಥಿಂಗ್ ಕೆಲವೊಂದಿಷ್ಟು ಜನ ಸೋಲ್ಜರ್ಸು ಪ್ರಾಣವನ್ನು ಬಿಟ್ಟರು. ಅದು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೇನಪ್ಪ ಅಂದರೆ, ಇವಾಗ ಬಾಂಬ್ ಬ್ಲಾಸ್ಟ್ ಆಗಿ ಅಷ್ಟು ಜನ ಸತ್ರು ಅವರ ತಂದೆ ತಾಯಿಗಳು ಗೋಳಾಡೋಣ ನಮ್ಗೆ ನೋಡೋಕ್ಕಾಗ್ತಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನೀವು ನಮ್ಮ ಮಗನ ಆರ್ಮಿಗೆ ಸೆಲೆಕ್ಟ್ ಮಾಡ್ಕೋವಾಗ ಇಂಚು ಕೂಡ ಚೆಕ್ ಮಾಡ್ತೀರಾ, ಆದರೆ ಇವಾಗ ಬಾಂಬ್ ಬ್ಲಾಸ್ಟ್ ಆಗಿದೆ, ಇವಾಗ ನನ್ನ ಮಗನ ನನ್ನ ಬಾಡಿ ಕೂಡ ಸಿಗ್ತಾ ಇಲ್ವಲ್ಲ ಅಂತಂದು ಫೀಲ್ ಆಗ್ತಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರ್ಯಾರಿಗೆ ದೇಶ ಪ್ರೇಮ ಇದೇನೋ ಅವರೆಲ್ಲ ಕೂಡ ಆರ್ಮಿಗೆ ಜಾಯ್ನ್ ಆಗುವಂಥ ಒಂದು
ಸದಾವಕಾಶವನ್ನು ಕೊಡಿ ಅಂತ ಕೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮಗೆ ನಿಮ್ಮ ಲೈಕ್ ಬೇಡ, ಕಮೆಂಟ್ ಬೇಡ, ಸಬ್ಸ್ಕ್ರೈಬ್ ಬೇಡ. ನಮಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಎಲ್ಲ ಯುವ ಜನತೆಗೂ ಮುಟ್ಟಲಿ. ಅದರಿಂದ ಎಲ್ಲ ಯುವ ಜನತೆಯು ಜಾಗೃತರಾಗಲಿ. ನಮ್ಮ ದೇಶ ಎಲ್ಲಿದೆ, ನಾವೆಲ್ಲಿದ್ದೀವಿ ಅನ್ನೋದು ಎಲ್ಲರಿಗೂ ಮನಗಾಣಲಿ. ಥ್ಯಾಂಕ್ ಯು. ತಾಯಿ ಕೊಟ್ಟ ಪ್ರಾಣವನ್ನು ತಾಯ್ನಾಡಿಗೆ ಕೊಡುತ್ತೇವೆ. ಜೈ ಹಿಂದ್. ಕಿರಾತಕ